ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಸ್ವಲ್ಪ ಹೆಸ್ರು ಕಾಳು ತಿನ್ನೋಣ ಅಂತ ನೆನೆಸಿಟ್ಟಿರೋ ಹೆಸ್ರು ಕಾಳನ್ನ ತಿಂದ್ಬಿಟ್ಟು ಮಾರ್ನಿಂಗ್ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೆಸ್ರು ಕಾಳು ತಿಂತಾಯಿದ್ದೀನಿ. ಇವಾಗ ರೂಮ್ ಕ್ಲೀನ್ ಮಾಡಬೇಕಿತ್ತು, ಅಷ್ಟರಲ್ಲಿ ಲ್ಯಾಪ್ಟಾಪಲ್ಲಿ ಚಾರ್ಜ್ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಲ್ಯಾಪ್ಟಾಪ್ನ ಚಾರ್ಜ್ಗೆ ಹಾಕಿಬಿಟ್ಟು ರೂಮ್ನೆಲ್ಲ ಕ್ಲೀನ್ ಮಾಡೋಣ ಅಂತೇಳ್ಬಿಟ್ಟು ರೂಮೆಲ್ಲ ಫುಲ್ ಕಸ ಹೊಡೆದು ರೂಮ್ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಇವತ್ತೇನಾದರೂ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಬೇಗ ಬೇಗ ಕಸ ಹೊಡೆದು ಮುಗಿಸ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಇವಳೇನು ಕೆಲಸ ಮಾಡ್ತಾಳಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ಮನೆ ಹೀಗೆ ಕೂತ್ಕೊಂಡಿದ್ದೆ. ಏನಾದರೂ ಡ್ರಾಯಿಂಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ಖಾಲಿ ಇದ್ನಲ್ಲ, ಏನು ಮಾಡೋಕ್ಕೇನು ಕೆಲಸ ಇರಲಿಲ್ಲ. ಸೊ ಇದಾದರೂ ಒಂದು ಚಿಕ್ಕದಾಗಿ ಒಂದು ಕೆಲಸ ಮಾಡೋಣ ಅಂದ್ಕೊಂಡು ನಾನು ಚಿಕ್ಕದಾಗಿ ಇವತ್ತೊಂದು ಡ್ರಾಯಿಂಗ್ ಬಿಡಿಸ್ತಾಯಿದ್ದೀನಿ. ತೋರಿಸ್ತೀನಿ ಹೇಗೆ ಬಂದಿದೆ ಔಟ್ಪುಟ್ಟು, ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಆಗಿದೆ ಅಂತ ಹೇಳಿ. ಇವಾಗ ಡ್ರಾಯಿಂಗ್ ಮಾಡಾಗಿದೆ. ಡ್ರಾಯಿಂಗ್ ಮಾಡಾಕ್ಬಿಟ್ಟು ಸ್ವಲ್ಪ ಬೇಜಾರಾಗ್ತಾಯಿತ್ತು ಅಂತ ಹೇಳಿ ಟೈಮ್ ಪಾಸ್ ಮಾಡೋಣ ಅಂತ ಹೇಳಿ ಸುಮ್ಮನೆ ಫೋಟೋಶೂಟ್ ಮಾಡ್ತಾಯಿದ್ದೆ. ಫೋಟೋಶೂಟ್ ಅಂದರೆ ಸೆಲ್ಫಿ ತೊಗೋತಾ ಇದ್ದೆ. ಆ್ಯಕ್ಚುಲಿ ನಾನು ಸೆಲ್ಫಿ ಎಲ್ಲ ತೊಗೊಳ್ಳಲ್ಲ, ಅಂದರೆ ಸ್ವಲ್ಪ ಸೆಲ್ಫಿ ತೊಗೋತಾ ಇದ್ದೆ. ನೋ ಕಾಮೆಂಟ್ಸ್. ನೀಲ್ಲದ ವೇಳೆ ನೋಡೋದು ಆಕಾಶ, ಮಧ್ಯಾಹ್ನ ಮೋಡದಲ್ಲಿನ್ನ ನಗೆಯ ಆಕಾಶ, ತಂಗಾಳಿಯಲ್ಲಿನ್ನ ಸ್ಪರ್ಶದ ಸಾತ್ವಿಕತೆ, ಬಿಸಿಲಲ್ಲೂ ತಂಪಾಗೋ ನಿನ್ನ ನೆನಪಿನ ಶಕ್ತಿ. ಏನಪ್ಪ ಇವಳು ಕವನ ಎಲ್ಲ ಹೇಳ್ತಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸುಮ್ಮನೆ ಆಕಾಶ ನೋಡಿಬಿಟ್ಟು ಹಿಂಗೆ ಒಂದು ಹೇಳಬೇಕು ಅಂತ ಅನ್ನಿಸ್ತು, ಅದನ್ನ ಹೇಳಿದೆ ಅಷ್ಟೇ, ಮತ್ತೇನಿಲ್ಲ. ಮತ್ತು ಇವಾಗ ಡ್ರಾಯಿಂಗ್ ಕಂಪ್ಲೀಟ್ ಆಗಿರಲಿಲ್ಲ, ಅದನ್ನ ಕಂಪ್ಲೀಟ್ ಮಾಡೋಣ ಅಂತ ಹೇಳಿ ಡ್ರಾಯಿಂಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಫೈನಲಿ ಇವಾಗ ಡ್ರಾಯಿಂಗು ಫೈನಲ್ ಸ್ಟೇಜಿಗೆ ಬಂದಿದೆ. ಈಗ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಡ್ರಾಯಿಂಗ್ ತೋರಿಸ್ತೀನಿ. ಡ್ರಾಯಿಂಗ್ ಆದಮೇಲೆ ಡ್ರಾಯಿಂಗ್ ಮುಗಿಸಿ ಊಟ ಮಾಡಿಕೊಂಡು ಬಟ್ಟೆ ತೊಳೆಯೋಕೆ ಹೋಗೋಣ ಅಂತ ಬಟ್ಟೆ ಎಲ್ಲ ಜೋಡಿಸಿ ಬಟ್ಟೆ ಎಲ್ಲ ಬಕೆಟ್ಗೆ ಹಾಕ್ಕೊಂಡು ಇವಾಗ ಬಟ್ಟೆ ತೊಳೆಯೋಕೆ ಹೋಗ್ತಾ ಇದ್ದೀನಿ. ಬಟ್ಟೆ ತೊಳ್ಕೊಂಡು ಬರೋಣ ಬನ್ನಿ. ನಾನು ಯೂಸ್ ಮಾಡೋದು ಮಹಾಬಾರ್ ಸೋಪ್. ಇದರ ಏನು ಯೂಸ್ ಅಂದರೆ ಘಮ ಘಮ ವಾಸನೆ ಬರುತ್ತೆ ಮತ್ತು ಬಟ್ಟೆ ಕ್ಲೀನ್ ಆಗುತ್ತೆ. ಬಟ್ಟೆ ಎಲ್ಲ ತೊಳೆದು ಮುಗಿಸ್ಬಂದು ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ತಲೆ ಬಾಚ್ಕೊತೀವಿ. ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿದೆ, ಯಾಕಂತ ಗೊತ್ತಿಲ್ಲ. ಹೇರ್ ಫಾಲ್ ಕಂಟ್ರೋಲ್ ಮಾಡೋಕ್ಕೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಣೆಗೆ ಡೈಲಿ ಕುಂಕುಮ ಇಡಬೇಕು, ಯಾಕಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಂತ ನಾನು ಆರೋಗ್ಯವಾಗಿದ್ದೀನಿ ಅಂತ ಹೇಳ್ಬಿಟ್ಟು ಇಡ್ತಿಲ್ಲ, ಬಟ್ ಇಡಬೇಕು, ತುಂಬ ಒಳ್ಳೆಯದು ಅಂತ ಇಡ್ತೀನಿ ಅಷ್ಟೆ. ಯಾಕೆಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಬೆಳಗ್ಗೆಯಿಂದ ನೀರು ಕುಡ್ದಿರಲಿಲ್ಲ, ಅದಕ್ಕೆ ಸ್ವಲ್ಪ ನೀರು ಕುಡಿದ್ಬಿಟ್ಟು ಮತ್ತೆ ನನಗೆ ನಾಳೆಗೆ ಹೆಸ್ರು ಕಾಳು ನೆನೆಸಿಡ್ಬೇಕಿತ್ತು. ಹೆಸ್ರು ಕಾಳು ತಿನ್ನಬೇಕು ಅಂತ ಹೇಳಿ ಅದಕ್ಕೆ ಹೆಸ್ರು ಕಾಳನ್ನ ನೆನೆಸಿಡ್ತಾಯಿದ್ದೀನಿ. ನಾವು ಮತ್ತೇನಂದರೆ ಹೆಸ್ರು ಕಾಳು ಏನಕ್ಕೆ ತಿನ್ನಬೇಕು ಅಂತ ತುಂಬ ಜನರಿಗೆ ಗೊತ್ತಿರಲ್ಲ. ಏನಕ್ಕಂದರೆ ಇದರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ, ಆಮೇಲೆ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಬೋದು, ಮತ್ತು ಚರ್ಮಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಏನಕ್ಕಂದರೆ ಇದರಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇರೋದ್ರಿಂದ ಜೀರ್ಣಕ್ರಿಯೆಗೆ ಜಾಸ್ತಿ ಯೂಸ್ ಆಗುತ್ತೆ, ಮತ್ತು ತುಂಬ ಜಾಸ್ತಿ ಪ್ರೋಟೀನ್ಸ್ ಕೂಡ ನಮಗೆ ಸಿಗುತ್ತೆ. ಅದಕ್ಕೆ ನಾವು ಡೈಲಿ ಹೆಸರು ಕಾಳನ್ನ ತಿನ್ನಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.